14 ಗಂಟೆ ಕೆಲಸ ಐಟಿ ಉದ್ಯೋಗಿಗಳ ಧರಣಿ ತಿರುಪತಿ ದರ್ಶನದ ಹೆಸರಲ್ಲಿ 26,000 ನಾಮ 24 ಗಂಟೆಯಲ್ಲಿ 337 ಡೆಂಗಿ ಕೇಸ್ ದಾಖಲು ವಿಷಕಾರಿ ಬೀಜ ಸೇವಿಸಿ 8 ಮಕ್ಕಳು ಅಸ್ವಸ್ಥ ವಂದೇ ಭಾರತ್ ರೈಲು ನಿಲುಗಡೆಗೆ ಚಾಲನೆ ಶರಣರ ನಾಡಲ್ಲಿ ವೈದಿಕರ ಆಟ ನಡೆಯಲ್ಲ ಅಂತ ಹೇಳಿದ್ಯಾರು ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಐಟಿ ಉದ್ಯೋಗಿಗಳು ಸಿಡಿದೆದ್ದಿದ್ದಾರೆ 14 ಗಂಟೆ ಕೆಲಸದ ಅವಧಿ ಹೆಚ್ಚಳ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಪಟ್ಟು ಹಿಡಿದಿದ್ದಾರೆ ಕೆಐಟಿಯು ವತಿಯಿಂದ 500ಕ್ಕೂ ಹೆಚ್ಚು ಐಟಿ ಉದ್ಯೋಗಿಗಳು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಧರಣಿ ನಡೆಸಿದ್ದಾರೆ ಸದ್ಯ ಇರುವ ಕೆಲಸದ ಅವಧಿ ಹೆಚ್ಚಳ ಮಾಡದಂತೆ ಆಗ್ರಹಿಸಿದ್ದಾರೆ ನಾವು ಜೀತದಾಳುಗಳಲ್ಲ ಎಂದು ಘೋಷಣೆ ಕೂಗಿದ್ದಾರೆ ಪೋಸ್ಟರ್ಗೆ ಬೆಂಕಿ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಿರುಪತಿಯಲ್ಲಿ ನೇರ ದರ್ಶನ ಮಾಡಿಸುವುದಾಗಿ 26,000 ರೂಪಾಯಿ ಪಡೆದು ವ್ಯಕ್ತಿಯೊಬ್ಬ ವಂಚಿಸಿದ್ದಾನೆ ಬೆಂಗಳೂರಿನ ಬಾಗಲಕೋಟೆಯ ಸಂತೋಷ್ ಕುಮಾರ್ ಎಂಬುವರಿಗೆ ಅಪರಿಚಿತ ವ್ಯಕ್ತಿ ವಂಚನೆ ಮಾಡಿದ್ದಾನೆ ಫೋನ್ ಪೇ ಮೂಲಕ ಹಣ ಪಡೆದು ವಂಚಿಸಿದವನ ವಿರುದ್ಧ ಬಾಗಲಕೋಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾದಗಿರಿ ರೈಲ್ವೆ ನಿಲ್ದಾಣದಲ್ಲಿ ವಂದೇ ಭಾರತ್ ರೈಲು ನಿಲುಗಡೆಗೆ ಚಾಲನೆ ನೀಡಲಾಗಿದೆ ವರ್ಚುವಲ್ ಆಗಿ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಚಾಲನೆ ನೀಡಿದ್ದಾರೆ ಬೆಂಗಳೂರಿನಿಂದ ಕಲಬುರಗಿಯವರೆಗೆ ಸಂಚರಿಸಲಿರುವ ವಂದೇ ಭಾರತ್ ರೈಲಿಗೆ ಯಾದಗಿರಿ ರೈಲ್ವೆ ನಿಲ್ದಾಣದಲ್ಲಿ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದ್ದಾರೆ ಗುರುಮಠಕಲ್ಲ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರು ಕೂಡ ಭಾಗಿಯಾಗಿದ್ದರು ಕಲಬುರಗಿಯಲ್ಲಿ ವಚನ ದರ್ಶನ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು ಪುಸ್ತಕ ಲೋಕಾರ್ಪಣೆ ಮಾಡುತ್ತಿದ್ದಂತೆ ಮುಖಪುಟಕ್ಕೆ ಕೆಲ ಮಹಿಳೆಯರಿಂದ ವಿರೋಧ ವ್ಯಕ್ತವಾಯಿತು ಬಿಎಲ್ ಸಂತೋಷ್ ಭಾಗಿಯಾಗಿ ಬಿಡುಗಡೆ ಮಾಡಿದ್ದ ವಚನ ಪುಸ್ತಕಕ್ಕೆ ಚಿಂತಕರಾದ ಮೀನಾಕ್ಷಿ ಬಾಳಿ ಇತರರು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದು ಶರಣರ ನಾಡಲ್ಲಿ ವೈದಿಕರ ಆಟ ನಡೆಯೋದಿಲ್ಲ ಅಂತ ಘೋಷಣೆ ಕೂಗಿದ್ರು ಇದೇ ವಿಚಾರಕ್ಕೆ ಕೆಲ ಕಾಲ ಹೈ ಡ್ರಾಮಾ ನಡೆಯಿತು ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ದೇವಗಿರಿಯ ದುರ್ಗಮ್ಮ ದೇವಸ್ಥಾನದ ಹುಂಡಿ ಹಣ ಕಳ್ಳತನವಾಗಿದೆ ಮುಖಕ್ಕೆ ಕರವಸ್ತ್ರ ಸುತ್ತಿಕೊಂಡು ದೇಗುಲಕ್ಕೆ ನುಗ್ಗಿ ಹುಂಡಿ ಹಣ ಕದ್ದೊಯ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸ್ಥಳಕ್ಕೆ ಮಳಖೇಡ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಒಂದೇ ಶಾಲೆಯ 8 ಮಕ್ಕಳಲ್ಲಿ ಡೆಂಗಿ ಪತ್ತೆಯಾಗಿದೆ ದರ್ಶನ್ ಅಭಿಮಾನಿಗಳಿಂದ ಕನ್ನಡಿಗ ಯೋಗಿಗೆ ಜೀವ ಬೆದರಿಕೆ ಆರೋಪ ಕೇಳಿಬಂದಿದೆ ಸ್ಯಾಂಡಲ್ವುಡ್ನಲ್ಲಿ ತಾರಾ ಜೋಡಿ ಕಲ್ಯಾಣಕ್ಕೆ ದಿನಗಣನೆ ಶುರುವಾಗಿದೆ ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕಿನ ಗೊಟ್ಟಿಗೆರೆ ಸರ್ಕಾರಿ ಶಾಲೆಯ 8 ಮಕ್ಕಳಲ್ಲಿ ಡೆಂಗಿ ಪತ್ತೆಯಾಗಿದೆ ಶಾಲಾ ಕಾಂಪೌಂಡ್ ಮುಂಭಾಗದಲ್ಲೇ ಕಸದ ರಾಶಿ ಬಿದ್ದಿದೆ ಸೊಳ್ಳೆ ಮತ್ತು ದುರ್ವಾಸನೆಯಿಂದಾಗಿ ಪದೇ ಪದೇ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಾ ಇದೆ ನೈರ್ಮಲ್ಯ ಮತ್ತು ಸ್ವಚ್ಛತೆ ಕಾಪಾಡುವಂತೆ ಬಿಬಿಎಂಪಿ ಅಧಿಕಾರಿಗಳಿಗೆ ಶಾಲೆಯ ಮುಖ್ಯೋಪಾಧ್ಯಾಯರು ಹಲವು ಬಾರಿ ಪತ್ರ ಬರೆದಿದ್ದಾರೆ ಸದ್ಯ ಶಾಲಾ ಸುತ್ತಮುತ್ತಲಿನ ಅಂಗಡಿ ಗೋದಾಮುಗಳಿಗೆ ಸ್ವಚ್ಛತೆ ಕಾಪಾಡುವಂತೆ ಬಿಬಿಎಂಪಿ ನೋಟಿಸ್ ಜಾರಿ ಮಾಡಿದೆ ಕಾರ್ಕಳ ಪರಶುರಾಮ ಥೀಮ್ ಪಾರ್ಕ್ ಹಗರಣ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಪೊಲೀಸರ ತನಿಖೆ ಬೆಂಗಳೂರಿಗೆ ಬಂದು ತಲುಪಿದೆ ಗೋದಾಮೊಂದರ ಮೇಲೆ ದಾಳಿ ನಡೆಸಿ ಪೊಲೀಸರು ತನಿಖೆ ಮಾಡಿದ್ದಾರೆ ನಕಲಿ ಪರಶುರಾಮ ಮೂರ್ತಿ ನೀಡಿದ ಆರೋಪದ ಅಡಿಯಲ್ಲಿ ಬೆಂಗಳೂರಿನ ಕ್ರಿಶ್ ಆರ್ಟ್ಸ್ ವರ್ಡ್ನ ಕೃಷ್ಣ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಉಡುಪಿ ನಿರ್ಮಿತಿ ಕೇಂದ್ರದಿಂದ ಕೃಷ್ಣ ಟೆಂಡರ್ ಪಡೆದಿದ್ರು ಕೋಲ್ಕತ್ತಾ ವಿಮಾನ ನಿಲ್ದಾಣ ಜಲಮಯ ರಸ್ತೆಗೆ ನುಗ್ಗಿದ ನೀರು ಸಿಲುಕಿದ ಟ್ರಕ್ ಇಡೀ ಊರು ಸರ್ವನಾಶ ಉಳಿದಿದ್ದು ಒಂದೇ ಮನೆ ಪ್ಯಾಲೆಸ್ತೈನ್ ಬೆಂಬಲಿಸಿ ಬೃಹತ್ ಪ್ರತಿಭಟನೆ ಇಸ್ರೇಲ್ನಲ್ಲಿರೋ ಭಾರತೀಯರಿಗೆ ಸೂಚನೆ ಇದೆಲ್ಲವನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ ಭಾರೀ ಮಳೆಗೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಏರ್ಪೋರ್ಟ್ ಜಲಾವೃತಗೊಂಡಿದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇಗೆ ಮಳೆ ನೀರು ನುಗ್ಗಿದೆ ಏರ್ಪೋರ್ಟ್ನಲ್ಲಿ ಮಳೆ ನೀರು ನಿಂತ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇಡೀ ರನ್ವೇ ನೋಡೋದಕ್ಕೆ ಸಣ್ಣ ನದಿಯಂತೆ ಕಾಣ್ತಾ ಇದೆ ಗುಜರಾತ್ನಲ್ಲಿ ಕೂಡ ಮಳೆ ಅಬ್ಬರ ಮುಂದುವರೆದಿದೆ ವರುಣಾರ್ಭಟಕ್ಕೆ ನದಿಗಳೆಲ್ಲ ಭೋರ್ಗರಿತಾ ಇವೆ ಡಂಗ್ ಜಿಲ್ಲೆ ಉಗಚಿಪರ್ದಿಂದ ಅಬಪಾಡ ರಸ್ತೆ ಮುಳುಗಡೆಯಾಗಿದೆ ಅಂಬಿಕಾ ನದಿ ಹರಿವಿಗೆ ಟ್ರಕ್ ಒಂದು ಸಿಲುಕಿ ಹೊರಬರಲಾಗದೆ ಒದ್ದಾಡಿದೆ ಟ್ರಕ್ನ ಶೇಕಡ 75ರಷ್ಟು ಭಾಗ ನೀರಿನಲ್ಲಿ ಮುಳುಗಿತ್ತು ಸದ್ಯ ಅಂಬಿಕಾ ನದಿ ಆಸುಪಾಸಿನ ಪ್ರದೇಶಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಮೇಘಸ್ಫೋಟಕ್ಕೆ ಹಿಮಾಚಲ ಪ್ರದೇಶ ತತ್ತರಿಸಿದೆ ಶಿಮ್ಲಾದ
ಸಮೇಜ್ ಅನ್ನೋ ಇಡೀ ಗ್ರಾಮ ಕೊಚ್ಚಿಕೊಂಡು ಹೋಗಿದೆ. ಸಮೇಜ್ನಲ್ಲಿ ಸದ್ಯ ಒಂದೇ ಒಂದು ಮನೆ ಮಾತ್ರ ಉಳಿದುಕೊಂಡಿದೆ. ಅನಿತಾದೇವಿ ಅನ್ನೋರು ಮೇಘಸ್ಫೋಟದಿಂದ ಭೀಕರತೆ ಬಿಚ್ಚಿಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ವಿಪತ್ತು ನಿರ್ವಹಣೆ ಪ್ರಾಧಿಕಾರ ಶಿಮ್ಲಾದ 191 ರಸ್ತೆಗಳು 3 ಅಂತಾರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿದೆ. ಅಲ್ಲದೆ ಸೇನೆ, ಎನ್ಡಿಆರ್ಎಫ್, ಶ್ವಾನದಳ ಹಾಗೂ ರಾಜ್ಯ ಪೊಲೀಸರು ರಕ್ಷಣಾ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ.